ಅತ್ತೆ, ಮಾವನ್ ಏನಾದರೂ ಮಾಡಿ ಕಾಪಾಡ್ಕೊಳ್ಳೋಣ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ನಾವು ಹುಷಾರಾಗಿ ಮನೆಗೆ ಬರ್ತಾರೆ. ಆ ದೇವ್ರು ಕೊಟ್ಟು ಕಿತ್ಕೊಂಡ್ಬಿಡ್ತಾನೆ ಅಂತ ಭಯ ಆಗ್ತಿದೆ ಅಪ್ಪ. ಅವ್ರ ಮನೆಗೆ ಬಂದರೆ ಸಾಕು ಅಂತ ಕಾಯ್ತಾ ಇದ್ವಿ. ಇವಾಗ ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡಿ ನನ್ನ ಹೊಟ್ಟೆ ಉರಿದೋಗ್ತಾ ಇದೆ. ದೊಡ್ಡಮ್ಮ, ನಮ್ಮ ದೊಡ್ಡಪ್ಪನ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ನಾವು ಬಿಡೋದಿಲ್ಲ. ಅವ್ರು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಅವ್ರು ಖಂಡಿತ ಸರಿ ಹೋಗ್ತಾರೆ. ಅದಕ್ಕೆ ಮಾವ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಅವ್ರನ್ನ ಉಳಿಸುತ್ತೆ. ಹೆದರಬೇಡಿ. ಅದಕ್ಕೆ ಹೀಗೆಲ್ಲ ಆಗೋದಕ್ಕೆ ನೀವುಗಳೇ ಕಾರಣ. ಈಗ ಸಮಾಧಾನ ಆಯ್ತಾ ನಿಮ್ಗೆ? ನಿಶಿ, ಸುಮ್ನಿರಣ. ಮಾಡೋದೆಲ್ಲ ಮಾಡಿ ಈಗ ಬಂದು ಸಮಾಧಾನ ಮಾಡ್ತಿದ್ದಾರೆ ಇವ್ರುಗಳು. ನಿಶಿ, ಹುಚ್ಚುಚ್ಚಂಗೆ ಮಾತಾಡ್ಬೇಡ ಕಣೆ. ಇದು ಆಸ್ಪತ್ರೆ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಮ್ಮ, ಸುಮ್ನಿದ್ದು ಇವ್ರುಗಳು ಆಡಿರೋ ಆಟಗಳನ್ನೆಲ್ಲ ನೋಡ್ಕೊಂಡು ನನಗೆ ಸಾಕಾಗೋಗಿದೆ. ನಮ್ಮಪ್ಪ ಈ ಸ್ಥಿತಿಗೆ ಬರೋದಕ್ಕೆ ಇವ್ರೆಲ್ರೇ ಕಾರಣ ಅಮ್ಮ. ಯಾವಾಗ ಈ ಅಭಿ ಆ ಶ್ರಾವಣಿ ಕುತ್ತಿಗೆ ತಾಳಿ ಕಟ್ಟದ್ನೋ ಅವಾಗಿಂದಾನೇ ಈ ಸಮಸ್ಯೆಗಳೆಲ್ಲ ಶುರುವಾಗಿದ್ದು. ನನ್ ಜೀವನ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ದ. ಶ್ರಾವಣಿ ಅಕ್ಕಂಗೂ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ದ. ನೆಕ್ಸ್ಟ್ ಅಪ್ಪ ಮಿಸ್ ಆದ್ರು. ಆಮೇಲೆ ಈ ಆದ್ಯ ಅಮ್ಮೆಯನ್ ತಲೆ ಕೆಡಿಸಿ ನಮ್ಮ ಮನೆಗೆ ಮದ್ವೆ ಆಗಿ ಬಂದ್ಲು. ಈಗ ಅಪ್ಪ ಆಸ್ಪತ್ರೆಗೆ ಸೇರೋ ಹಾಗಾಯ್ತು. ಏನ್ ಕಾಲ್ ಗುಣನೋ ಏನೋ ಇಳ್ದು ಒಂದ್ರ ಮೇಲ್ ಒಂದು ಅನಾಹುತಗಳು ಆಗ್ತಾನೆ ಇದಾವೆ. ನಮ್ಮನೆ ಹಾಳು ಮಾಡೋವರೆಗೂ ಇವ್ರಿಗೆ ಯಾರಿಗೂ ಸಮಾಧಾನ ಇಲ್ಲ ಅನ್ಸುತ್ತೆ. ಯಾಕ್ರಿ ನಮ್ಮ ಮನೆ ಮೇಲೆ ಕಣ್ಣು ನಿಮ್ಗೆ? ನಿಶಿ, ಮುಚ್ಚು ಬಾಯ್. ಅಪ್ಪನ್ನ ಇವರೇ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ಶ್ರಾವಣಿನ ಬಲವಂತ ಮಾಡಿ ಮದುವೆ ಮಾಡಿಸಿದ್ದೆ ಅಪ್ಪ. ಅಪ್ಪನ ಇಂಟೆನ್ಷನ್ ಏನಿತ್ತೋ ಏನೋ ಯಾರಿಗೆ ಗೊತ್ತು. ಅವತ್ತು ನೀನೇನೋ ಮದುವೆ ಹೊಂಟಿನಿಂದ ಹೊರಟ್ಬಿಟ್ಟೆ. ಆದರೆ ಅಪ್ಪನಿಗೆ ಶ್ರಾವಣಿ ಇವ್ರ ಮನೆ ಸೊಸೆ ಆಗಲಿ ಅನ್ನೋ ಆಸೆ ಇತ್ತೇನೋ, ಅದಕ್ಕೆ ಮದುವೆ ಮಾಡಿಸಿದ್ರು ಅಂತ ಅನ್ಸುತ್ತೆ. ಇಬ್ಬರಿಗೂ ಇಷ್ಟ ಇಲ್ಲದೆ ಮದುವೆ ಆಗಿದ್ರಿಂದ ಅವ್ರ ಮಧ್ಯೆ ಮನಸ್ತಾಪಗಳಿದ್ವು. ಆದರೆ ಅದೆಲ್ಲ ಈಗ ಸರಿ ಹೋಗಿದ್ದಾವೆ, ಎಲ್ಲ ಸುಧಾರಿಸ್ತಿದ್ದಾವೆ. ಇನ್ನು ಅಮ್ಮಯ್ಯ, ಅವನ ತಲೆ ಕೆಡ್ಸೋದಕ್ಕೆ ಅವನಿಗೆ ಚಿಕ್ಕ ಹುಡುಗನ. ನೀನೇನು ಮಾತಾಡ್ತಿದ್ಯಾ ಅಂತ ನಿಂಗೆ ಸ್ವಲ್ಪನಾದ್ರು ಜ್ಞಾನ ಇದೆಯಾ? ಸುಮ್ಮನೆ ಅರ್ಥವಿಲ್ಲದೆ ಮಾತಾಡ್ಬೇಡ ನಿಶಿ. ಹೌದಣ್ಣ, ನಾನ್ ಮಾತಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಅನ್ಸುತ್ತೆ. ಅದೇ ಇವ್ರುಗಳೆಲ್ಲ ಮಾತಾಡಿದ್ರೆ ಅದ್ ಸರಿ ಅನ್ಸುತ್ತಲ್ವಾ? ನೋಡ್ತಾ ಇರಿ ಅಣ್ಣ, ಮುಂದೆ ನಿಮ್ಗೆಲ್ಲನೂ ಗೊತ್ತಾಗುತ್ತೆ. ತನ್ವಿ, ಮಾಮ್ ಎಲ್ಲಿ? ಯಾಕೆ? ಸುಮ್ಮನೆ ಕೇಳ್ದೆ. ಏನು ಡಿಟೆಕ್ಟಿವ್ ಥರ ಕ್ವಶನ್ ಮಾಡ್ತಿದ್ಯಾ? ಅದೆಲ್ಲ ಏನಿಲ್ಲ. ಮಾಮ್ ಜೊತೆ ದೊಡ್ಡಮ್ಮನೂ ಹೋದ್ರಾ? ವಾಟ್ ಈಸ್ ಯೋರ್ ಪ್ರಾಬ್ಲಮ್ ಮನ್ವಿ? ಏನೀಗ ದೊಡ್ಡಮ್ಮನ ಬಗ್ಗೆ ಯಾಕೆ ವಿಚಾರಿಸ್ತಾ ಇದೆಯಾ? ಮಾಮ್ ಜೊತೆ ದೊಡ್ಡಮ್ಮ ಹೋಗಿದ್ದು ತಪ್ಪಾ ಸರಿನಾ? ತನ್ವಿ, ಸುಮ್ಮನೆ ಹೇಳೋದನ್ನ ಕೇಳಿಸ್ಕೊ, ಧ್ವನಿನ ಏರಿಸ್ಬೇಡ. ದೊಡ್ಡಮ್ಮ ಸ್ವೀಟ್, ಅವ್ರು ತುಂಬ ತಾಳ್ಮೆಯಿಂದ ಇರ್ತಾರೆ. ಅವ್ರು ತುಂಬ ಒಳ್ಳೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಕೆಲವೊಂದೊಂದು ಸರಿ ಅನುಮಾನದಿಂದ ನಡ್ಕೋತಾರೆ ಅಂತ ಅನ್ಸಲ್ವಾ? ಏನು ಹೇಳೋದಕ್ಕೆ ಹೊರಟಿದ್ಯಾ ನೀನು ದೊಡ್ಡಮ್ಮನ ಬಗ್ಗೆ? ಅನುಮಾನ ಗಿನ್ಮಾನ ಅಂದ್ಕೊಂಡು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ಯಾ? ಅದೇನು ಹೇಳೋದಕ್ಕೆ ಹೊರಟಿದ್ಯಾ ಕರೆಕ್ಟಾಗಿ ಹೇಳು. ದೊಡ್ಡಮ್ಮ ಸ್ವಲ್ಪ ಜಾಸ್ತಿನೇ ಒಳ್ಳೆಯವರಾಗಿರ್ತಾರಲ್ವಾ, ಸ್ವಲ್ಪ ಆ್ಯಕ್ಟಿಂಗ್ ಅಂತ ಅನ್ಸಲ್ವಾ?
ಓ, ಇಷ್ಟು ದಿನ ಮಾಮ್ ಬಗ್ಗೆ ಮಾತಾಡ್ತಾ ಇದೆ, ವಿಚಾರಿಸ್ತಾ ಇದೆ, ಅನುಮಾನ ಪಡ್ತಾ ಇದೆ. ಈಗ ಸೇಮ್ ವೇ ದೊಡ್ಡಮ್ಮನ ಮೇಲೂ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ಯಾ? ಶ್ರಾವಣಿ ಅವರು ಈ ಮನೇಲಿ ಎಲ್ಲರ ಮೇಲೂ ವಿರೋಧ ಕಟ್ಕೊಂಡ್ರು, ದೊಡ್ಡಮ್ಮನ ಮೇಲೆ ಒಂದು ಗೌರವ ಇಟ್ಟಿದ್ದಾರೆ. ನಿನ್ಗೆ ಅದು ಇಲ್ವಲ್ಲೇ? ಬರ್ತಾ ಬರ್ತಾ ಕುದುರೆ ಕತ್ತೆ ಆಯ್ತು ಅಂತಾರಲ್ಲ, ಹಾಗಾಯ್ತು. ಇದು ಬೇರೆಯವ್ರ ಸಾವಾಸ ದೋಷನ ಏನೋ ನನ್ಗಂತೂ ಗೊತ್ತಿಲ್ಲ, ಆದ್ರೆ ನೀನಂತೂ ತುಂಬಾ ಚೇಂಜ್ ಆಗಿದ್ಯಾ. ಈ ಡಿಟೆಕ್ಟಿವ್ ಕೆಲಸನೆಲ್ಲ ನಿಲ್ಲಿಸಿ ಸ್ವಲ್ಪ ಸುಮ್ಮನೆ ಇರೋದನ್ನ ಕಲ್ತ್ಕೊ. ನೀನು ಮಾಮ್ ಬಗ್ಗೆ ಮಾತಾಡು, ನಾನು ಅದನ್ನ ತಡ್ಕೊಂತೀನಿ. ಆದ್ರೆ ದೊಡ್ಡಮ್ಮನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನು ಅದನ್ನ ಸಹಿಸ್ಕೊಳ್ಳೋದಿಲ್ಲ. ದೊಡ್ಡಮ್ಮ ಏನು ಅಂತ ನಿನಗೆ ಯಾವತ್ತೂ ಅರ್ಥ ಆಗೋದಿಲ್ಲ. ತನ್ವಿ, ನಾನು ಹೇಳಿದ್ದಿನ ಮಿಸ್ಟೇಕ್ ಮಾಡ್ಕೋಬೇಡ. ಅದು ನಾನು ಹಾಗೆ ಹೇಳಿಲ್ಲ. ಈಗ ಪ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡಬೇಡ. ಎಲ್ಲ ಮಾತಾಡಾಯ್ತಲ್ಲ, ಬಿಡು. ಈಗ ಗೊತ್ತಾಗ್ತಾ ಇದೆ ನಿನ್ನ ಮನ್ಸಲ್ಲಿ ದೊಡ್ಡಮ್ಮನ ಬಗ್ಗೆ ಏನೇನು ಕೆಟ್ಟ ಕೆಟ್ಟ ಯೋಚನೆಗಳಿದೆ ಅಂತ. ನೋಡು, ಈ ಫ್ಯಾಮಿಲಿಲಿ ಯಾರ ಬಗ್ಗೆ ಆದರೂ ಮಾತಾಡು, ಆದರೆ ದೊಡ್ಡಮ್ಮನ ಬಗ್ಗೆ ಅಂತೂ ಮಾತಾಡಬೇಡ. ದೊಡ್ಡಮ್ಮ ನಮ್ಮನ್ನ ಅಮ್ಮನ ಸ್ಥಾನದಲ್ಲಿ ನಿಂತು ಸಾಕಿದ್ದಾರೆ. ನಮ್ಮನ್ನ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿನ ನೋಡ್ಕೋತಾ ಇರೋದು ಅವರೇ. ಅಷ್ಟು ಅವ್ರ ಮೇಲೆ ಗೌರವ ಇಲ್ಲ ಅಂದರೆ ನೀನು ವೇಸ್ಟು. ಅಮ್ಮ ಶ್ರಾವಣಿ, ನಿಮ್ಮ ದೊಡ್ಡಪ್ಪ ಹೇಗಿದ್ದಾರಮ್ಮ? ಅವ್ರಿಗೆ ಇನ್ನೂ ಎಚ್ಚರ ಆಗಿಲ್ಲ ಅಮ್ಮ. ಛೇ, ಎಂಥ ಕೆಲಸ ಆಗೋಯ್ತು ಪುಟ್ಟ. ಇಷ್ಟು ದಿನ ಅವ್ರು ಎಲ್ಲೋ ಇದ್ರು, ಈಗ ಸಿಕ್ಕಿದ ಮೇಲೆ ಈ ಕಂಡೀಷನಲ್ಲಿ ಸಿಕ್ಕಿದ್ದಾರೆ. ಪಾಪ, ಆ ದೇವರು ಅವ್ರಿಗೆ ಅನ್ಯಾಯ ಮಾಡಿಬಿಟ್ಟ ನೋಡು. ಅವ್ರು ಸಿಕ್ಕಿದ್ರಲ್ಲ ಅಮ್ಮ, ಅಷ್ಟೇ ಸಾಕು. ದೊಡ್ಡಪ್ಪನ ಹೇಗಾದರೂ ಮಾಡಿ ನಾನು ಉಳಿಸ್ಕೊತೀನಿ. ಅವ್ರು ಉಳಿತಾರೆ, ಅವ್ರು ಉಳಿಲೇಬೇಕು. ಯಾಕಂದರೆ ಅವ್ರನ್ನ ಇಷ್ಟು ದಿನ ಕಿಡ್ನಾಪ್ ಮಾಡಿ ಇಟ್ಟಿರೋರು ಯಾರು ಅಂತ ಕಂಡುಹಿಡಿಲೇಬೇಕು. ಸರಿ ಪುಟ್ಟ, ಏನೇ ಇದ್ದರೂ ನನಗೆ ಫೋನ್ ಮಾಡಿ, ಆಯಿತಾ? ಆಯಿತು ಅಮ್ಮ. ಆಮೇಲೆ ಶ್ರಾವಣಿ, ನಿಮ್ಮ ದೊಡ್ಡಪ್ಪಂಗೆ ಎಚ್ಚರ ಆಗ್ತಿದ್ದ ಹಾಗೆ ನನಗೆ ಫೋನ್ ಮಾಡಬೇಕು ಪುಟ್ಟ, ಮರಿಬೇಡ. ಸರಿ ಅಮ್ಮ. ಹುಷಾರು. ಅದಕ್ಕೆ ಆದ್ಯಾ, ನಿನ್ನ ಸಾರಿನ ಅಕ್ಸೆಪ್ಟ್ ಮಾಡೋ ಮೂಡಲ್ಲಿ ನಾನಿಲ್ಲ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಪ್ಲೀಸ್. ಅದಕ್ಕೆ ನಾನು ಕ್ಷಮೆ ಕೇಳಕ್ಕೆ ಬಂದಿಲ್ಲ. ಮತ್ತೆ ಕೆಲವು ವಿಷಯಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು. ಏನು ವಿಷಯ? ಅದು ವಿಕ್ಕಿನ ಮದುವೆ ಮಾಡ್ಕೊಳ್ಳೇಬೇಕು ಆದ್ಯಾ, ಅಂತ. ಸ್ಟಾಪ್. ಇದನ್ನೇ ಬೇಡ ಅಂತ ಹೇಳಿದ್ದು. ಈಗ ಮದುವೆ ವಿಚಾರದ ಬಗ್ಗೆ ಎಲ್ಲ ಕೇಳೋ ಮನಸ್ಥಿತಿಯಲ್ಲಿಲ್ಲ ನಾನು. ಏನೇ ಇದ್ರು ಮನೆಗೆ ಹೋಗಿ ಮಾತಾಡೋಣ. ನೀವು ಕೇಳಲೇಬೇಕು. ಇದು ಬರೀ ನನ್ನ ಮದುವೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಅತ್ಗೆ, ಪ್ರಭಾಕರ್ ಮಾವಂಗೂ ಸಂಬಂಧಪಟ್ಟಿದ್ದು. ವಾಟ್? ಏನು ಹೇಳ್ತಾ ಇದೆಯಾ ಆದ್ಯಾ? ಹೌದು, ನಾನು ವಿಕ್ಕಿನ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅದು ಪ್ರಭಾಕರ್ ಮಾವನ ಕಾರಣಕ್ಕೆ. ಆದ್ಯಾ, ನನಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡ್ಸಿ ಹೇಳು. ವಿಕ್ಕಿನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಭಾಕರ್ ಮಾವನ ಕೊಲ್ತೀನಿ ಅಂತ ಹೇಳಿದ್ರು.